All my dear students, in the previous class, we have discussed about the methods of preparation of alcohols and physical and chemical properties of alcohols. ಸೊ ನಾವು ಹಿಂದಿನ ಕ್ಲಾಸಲ್ಲಿ ಯಾವ ರೀತಿ ಆಲ್ಕೋಹಾಲ್ಸನ್ನ ಪ್ರಿಪೇರ್ ಮಾಡ್ತೀವಿ ಮತ್ತು ಆಲ್ಕೋಹಾಲ್ಸ್ನ ಫಿಸಿಕಲ್ ಪ್ರಾಪರ್ಟೀಸ್ ಯಾವುದು, ಅದರಲ್ಲಿ ಬಾಯ್ಲಿಂಗ್ ಪಾಯಿಂಟು ಮತ್ತು ಸಾಲ್ಯುಬಿಲಿಟಿ ಆಫ್ ಆಲ್ಕೋಹಾಲ್ಸ್ ಅಂತ ಎರಡು ಫಿಸಿಕಲ್ ಪ್ರಾಪರ್ಟೀಸ್ನ ಸ್ಟಡಿ ಮಾಡಿದ್ವಿ. ಅದ್ರ ಜೊತೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ವೈ ಆಲ್ಕೋಹಾಲ್ಸ್ ಆರ್ ವೀಕರ್ ಆಸಿಡ್ಸ್ ದೆನ್ ವಾಟರ್ ಅಂತ ಒಂದು. ಇನ್ನೊಂದು ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್, ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಆನ್ ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್, ಅಸಿಡಿಕ್ ಸ್ಟ್ರೆಂತನ್ನು ಕೂಡ ಸ್ಟಡಿ ಮಾಡಿದ್ದೀವಿ. ಅದರ ಜೊತೆಗೆ ಕೆಲವು ಕೆಮಿಕಲ್ ಪ್ರಾಪರ್ಟೀಸನ್ನು ಕೂಡ ಸ್ಟಡಿ ಮಾಡಿದ್ದೀವಿ. ಅದರಲ್ಲಿ ನಾವು ಸ್ಟಡಿ ಮಾಡಿದ ಕೆಮಿಕಲ್ ಪ್ರಾಪರ್ಟೀಸ್ ಎಸ್ಟರಿಫಿಕೇಷನ್ನು, ಆಮೇಲೆ ಅಸೈಲೇಷನ್ ಆಫ್ ಆಲ್ಕೋಹಾಲ್ಸು ಮತ್ತು ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸು. ಆ ಪ್ರೈಮರಿ ಆಲ್ಕೋಹಾಲ್ಸ್ಗಳನ್ನ ಆಕ್ಸಿಡೇಷನ್ ಮಾಡಿದಾಗ ಬೈ ಯೂಸಿಂಗ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟನ್ನು ಬಳಸಿದಾಗ ನಮಗೆ ಆಲ್ಡಿಹೈಡ್ಸು ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗುತ್ತೆ. ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬೇಡ, ಬರೀ ಆಲ್ಡಿಹೈಡ್ಸ್ ಬೇಕು. ಆ ಒಂದು ಸ್ಟೆಪ್ಪಿಗೆ ಆ ಒಂದು ರಿಯಾಕ್ಷನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ PCC ಅಂತ ಕರಿತೀವಿ, ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್. ಈ ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್ ಅನ್ನೋದು ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟು. ಈ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟನ್ನು ಬಳಸೋದ್ರಿಂದ ಯಾವುದೇ ಕಾರಣಕ್ಕೂ ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗಲ್ಲ. ನಮಗೆ ಏನು ಸಿಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಸಿಗ್ತಕ್ಕಂಥದ್ದು ವಿ ಆರ್ ಗೋಯಿಂಗ್ ಟು ಗೆಟ್ ದ ಆಲ್ಡಿಹೈಡ್ಸ್ ಮಾತ್ರ ಸಿಗುತ್ತೆ. ಇದೆಲ್ಲ ಸ್ಟಡಿ ಮಾಡಿದ್ವಿ. ಅದ್ರ ಜೊತೆಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಎಕ್ಸಾಮಲ್ಲಿ ನಿಮ್ಗೆ 3 ಮಾರ್ಕ್ಸಿಗೆ ಖಂಡಿತ ಕೇಳ್ತಾರೆ. ಇಟ್ಸ್ ಕಾಲ್ಡ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಅಂತ ಬರುತ್ತೆ. ಅಲ್ಲಿ ಒಂದು ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಎಕ್ಸಾಂಪಲ್ ಆಗಿ ನಾವು ಎಥನಾಲ್ ಟು ಈಥಿನ್ನ ತೊಗೊತೀವಿ. ದ ಕನ್ವರ್ಷನ್ ಆಫ್ ಎಥನಾಲ್ ಟು ಈಥಿನ್, ದಟ್ ಇಸ್ ಕಾಲ್ಡ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥಿನ್ ಅಂತ ಕೂಡ ಕರಿತೀವಿ. ಅದು ಜನರಲ್ಲಾಗಿ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಅಂತ ಕೂಡ ಕರೀತಾರೆ. ಇದನ್ನು ಎಕ್ಸಾಮಲ್ಲಿ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಅಂತ ಕೂಡ ಬರುತ್ತೆ. ಎಕ್ಸಾಮಲ್ಲಿ ಏನು ಕೇಳ್ತಾರಪ್ಪ ಅಂದರೆ ರೈಟ್ ದ 3 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥಿನ್ ಅಂತ ಕೂಡ ಕೇಳ್ತಾರೆ. 3 ಸ್ಟೆಪ್ಪಿಗೆ 3 ಮಾರ್ಕ್ಸ್ ಇರುತ್ತೆ. ಸಾಕಷ್ಟು ಸಲ ಎಕ್ಸಾಮಲ್ಲಿ ಈ ಮೆಕ್ಯಾನಿಸಮ್ನ ಕೇಳಿದ್ದಾರೆ. ಹಿಂದಿನ ಕ್ಲಾಸಲ್ಲಿ ನಿಮಗೆ ಹ್ಯಾಲೋ ಆಲ್ಕೇನ್ಸು, ಹ್ಯಾಲೋ ಅರೇನ್ಸ್ ಎಲ್ಲ ನಿಮಗೆ ಹೇಳಿದ್ದೀನಿ. SN1 ಮೆಕ್ಯಾನಿಸಮ್ ಮತ್ತು SN2 ಮೆಕ್ಯಾನಿಸಮ್ ಯಾವ ರೀತಿ ಬರುತ್ತೋ ಎರಡರಲ್ಲೂ ಒಂದು ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ರೀತಿ ಇಲ್ಲೊಂದು ಮೆಕ್ಯಾನಿಸಮ್ ಇದೆ. ಸೊ ಟೋಟಲ್ ಇಡೀ ಕೆಮಿಸ್ಟ್ರಿ ಒಂದು 4 ಮೆಕ್ಯಾನಿಸಮ್ಸ್ ಬರುತ್ತೆ. ಆ 4ರಲ್ಲಿ 2 ಮೆಕ್ಯಾನಿಸಮ್ ಕಂಪಲ್ಸರಿ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಆಲ್ಡಿಹೈಡ್ಸು, ಕೀಟೋನ್ಸು ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಅದರಲ್ಲೊಂದು ಮೆಕ್ಯಾನಿಸಮ್ ಬರುತ್ತೆ. ಟೋಟಲ್ಲು ಆಲ್ಕೋಹಾಲ್ಸು, ಫಿನಾಲ್ಸ್, ಈಥರ್ಸಲ್ಲಿ ಇಲ್ಲೊಂದು ಒಂದು ಮೆಕ್ಯಾನಿಸಮ್ಮು, ಆಲ್ಡಿಹೈಡ್ಸು, ಕೀಟೋನ್ಸು ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ ಒಂದು ಮೆಕ್ಯಾನಿಸಮ್ಮು, ಅದು 2 ಮೆಕ್ಯಾನಿಸಮ್ ಮತ್ತು ಆ್ಯಲೋ ಆಲ್ಕೇನ್ಸ್, ಆ್ಯಲೋ ಅರೇನ್ಸ್ 2 ಮೆಕ್ಯಾನಿಸಮ್. ಟೋಟಲ್ 4 ಮೆಕ್ಯಾನಿಸಮ್ಸಲ್ಲಿ 2 ಕಂಪಲ್ಸರಿ ಬರುತ್ತೆ. ಅದರಲ್ಲಿ ಒಂದು 2 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಲೋ ಆಲ್ಕೇನ್ಸ್, ಆ್ಯಲೋ ಅರೇನ್ಸಲ್ಲಿ ಇರ್ತಕ್ಕಂಥ SN1 SN2ನ. ಇಲ್ಲಿ ಉಳಿದಂಥ 2 ಮೆಕ್ಯಾನಿಸಮ್ನ 3 ಮಾರ್ಕ್ಸಿಗೆ ಬಂದೇ ಬರುತ್ತೆ ಡೆಫಿನೆಟ್ಲಿ. ಸೊ ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಆ ಮೆಕ್ಯಾನಿಸಮ್ನ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ನೋಡಿ ಅದಕ್ಕೆ ಮುಂಚೆ ನೆಕ್ಸ್ಟ್ ಇಲ್ಲಿ ಹೇಳುವಾಗ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ನೋಡಿ. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ನೋಡಿ. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ನಾನು ಅವತ್ತು ಹೇಳಿದ್ದೀನಿ. ಡಿಹೈಡ್ರೇಷನ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಹೈಡ್ರೇಷನ್ ಮೀನ್ಸ್ ವಾಟರ್, ಡಿಹೈಡ್ರೇಷನ್ ಅಂತ ಹೇಳಿದ್ರೆ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಆಸ್ ದ ಡಿಹೈಡ್ರೇಷನ್. ಎಕ್ಸಾಂಪಲ್ ಬೇಕಾದ್ರೆ ತೊಗೊಂಡ್ರೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಲೈಕ್ ದಿಸ್ ಎಕ್ಸಾಂಪಲ್ ತಗೊಳ್ಳಿ. ದಿಸ್ ಈಸ್ ಎಕ್ಸಾಂಪಲ್ ತಗೊಳ್ಳುವಾಗ H ಆ್ಯಂಡ್ ಹಿಯರ್ ಆಲ್ಸೋ ರೈಟ್ ದಿಸ್ ಇಸ್ ಕಾಲ್ಡ್ ಆಸ್ OH. ನೋಡಿ 2 ಸೈಡಲ್ಲಿ ಬೇಕಾದ್ರೆ ಬರೆಯೋದಾದರೆ ನಾನು ಎಕ್ಸಾಂಪಲ್ ತೋರಿಸಿಲ್ಲ, ಬರೀಬೋದು. H ಕೊಟ್ಟರೆ CH3OH ಈ ಥರ ಅಲ್ಕೋಹಾಲ್ ಆಗುತ್ತೆ. ಜನರಲ್ ಬೇಕಾದ್ರೆ ತೋರಿಸಿ. ಇನ್ ಪ್ರೆಸೆನ್ಸ್ ಆಫ್ ಡಿಹೈಡ್ರೇಟಿಂಗ್ ಏಜೆಂಟ್ ಇಸ್ ಕಾಲ್ಡ್ ಆಸ್ ಸಲ್ಫ್ಯೂರಿಕ್ ಆಸಿಡ್, H2SO4. H2SO4 ಇಸ್ ಕಾಲ್ಡ್ ಆಸ್ ದ ಡಿಹೈಡ್ರೇಟಿಂಗ್ ಏಜೆಂಟ್. ಅಂದರೆ ಸಲ್ಫ್ಯೂರಿಕ್ ಆಸಿಡ್ ಆಕ್ಟ್ಸ್ ಆಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಅಂದರೆ ಸಲ್ಫ್ಯೂರಿಕ್ ಆಸಿಡ್ಡು ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ನ ಎಲಿಮಿನೇಟ್ ಮಾಡುತ್ತೆ. ಸೊ ದ್ಯಾಟ್ಸ್ ವೈ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಕರೀತಾರೆ. ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಸೊ ವಾಟರ್ ಮಾಲಿಕ್ಯೂಲ್ಗಳನ್ನ ರಿಮೂವ್ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಸೊ ಆ ಒಂದು ಕಾರಣಕ್ಕೋಸ್ಕರ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಡಿಹೈಡ್ರೇಟಿಂಗ್ ಏಜೆಂಟ್. ಇಲ್ಲಿ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೀನಾಗಿ ಕನ್ವರ್ಟ್ ಮಾಡುವಾಗ ಅಥವಾ ಎಥನಾಲ್ ಟು ಈಥಿನಾಗಿ ಕನ್ವರ್ಟ್ ಮಾಡುವಾಗ ನಾವು ಬಳಸ್ತಕ್ಕಂಥ ಡಿಹೈಡ್ರೇಟಿಂಗ್ ಏಜೆಂಟು ಸಲ್ಫ್ಯೂರಿಕ್ ಆಸಿಡ್ ಇದೆ. ಸೊ ಹಾಗಾಗಿ ಇದು ಆಲ್ಕೋಹಾಲ್, ದಿಸ್ ಕಾಲ್ಡ್ ಇಸ್ ಆಲ್ಕೋಹಾಲ್, ದಿಸ್ ಆಲ್ಕೋಹಾಲ್. ಸೊ ಡೆರಿವೇಟಿವ್ ಕಾನ್ಸೆಂಟ್ ಸಲ್ಫ್ಯೂರಿಕ್ ಆಸಿಡ್ ನೋಡಿ. H ಮತ್ತು OH ವಾಟರ್ ಮಾಲಿಕ್ಯೂಲ್ ಹೊರಗೆ ಹೋಗುತ್ತೆ. ಇಟ್ ವಿಲ್ ಕಮ್
ಬಿಕಮ್ಸ್ ನೋಡಿ ಜನರಲ್ ಆಗಿ ಶಿಫ್ಟ್ ಆಗುತ್ತೆ. ಇಲ್ಲಿ ಒಂದು ಬಾಂಡ್ ಬರುತ್ತೆ, ದಿಸ್ ವಿಲ್ ಗೋಸ್ ಔಟ್, ಹಿಂಗೆ ತೋರಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಡಿ ಎಚ್ ಇಲ್ಲಿಗೆ ಹೋಗುತ್ತೆ, ಇದು ಹೊರಗೆ ಹೋಗುತ್ತೆ. ಟೋಟಲಿ ಎಷ್ಟು ಹೊರಗೆ ಹೋಗುತ್ತೆ, ಸಿಂಗಲ್ ಬಾಂಡ್ ವಿಲ್ ಬಿಕಮ್ಸ್ ಡಬಲ್ ಬಾಂಡ್ ನೋಡಿ. ಸೊ ಆಲ್ಕೇನ್ ಏನಾಯಿತು, ಆಲ್ಕೀನ್ ಆಯಿತು. Therefore finally we will get the elimination of water molecules. This process is called as the dehydration of alcohols ಅಂತ ಕರಿತಾ ಹೋಗ್ತೀವಿ. ಸೊ ಆಲ್ಕೋಹಾಲ್ ಅಂತ ಹೇಳಿದಾಗ ಆಲ್ಕೋಹಾಲಿಂದ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋದರೆ ನಮಗೇನು ಸಿಗುತ್ತೆ, ಆಲ್ಕಿನ್ ಸಿಗುತ್ತೆ. ಸೊ ಇದು ದಿಸ್ ಇಸ್ ಕಾಲ್ಡ್ ಆಸ್ ದ ರಿಯಾಕ್ಷನ್. ದಿಸ್ ಇಸ್ ದ ಓನ್ಲಿ ಫಾರ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಅಂತ ಏನಾಯಿತು, ಆಲ್ಕಿನ್ ಆಯಿತು. ಸೊ ದಿಸ್ ಇಸ್ ದ ರಿಯಾಕ್ಷನ್. ಯಾವ ರೀತಿ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೀವಲ್ಲ, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಮೆಕ್ಯಾನಿಸಮ್. ಇಲ್ಲಿ ಹೌ ಟು ಕನ್ವರ್ಟ್ ದಿಸ್ ಆಲ್ಕೋಹಾಲ್ ಇಂಟು ಆಲ್ಕೀನ್. ಸೊ ದಿಸ್ ಇನ್ವಾಲ್ವ್ಸ್ 3 steps ಆಫ್ ಮೆಕ್ಯಾನಿಸಮ್. ಆ 3 steps ಮೆಕ್ಯಾನಿಸಮ್ನ ಸ್ಟಡಿ ಮಾಡೋಣ. ದಿಸ್ ಇಸ್ ಓನ್ಲಿ ಫಾರ್ ದ ರಿಯಾಕ್ಷನ್. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ನ ರಿಯಾಕ್ಷನ್ ಅಷ್ಟೇ ಇದು. ನೆಕ್ಸ್ಟ್ ಅದರ ಮೆಕ್ಯಾನಿಸಮ್ನ ನಾವು ಸ್ಟಡಿ ಮಾಡ್ತಾ ಹೋಗಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಮೆಕ್ಯಾನಿಸಮ್. ಸೊ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್. ನೆಕ್ಸ್ಟ್ ಈಸ್ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್. ನೋಡಿ, ದಿಸ್ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಗೆ ಎಕ್ಸಾಂಪಲ್ ಈಗ ಹೇಳ್ತೀನಿ. ಅದು ಹೇಳುವಾಗ ಮೀಥೈಲ್ ಆಲ್ಕೋಹಾಲ್ ಅಂತ ಹೋಗ್ತಾರೆ. ಮೀಥೈಲ್ ಆಲ್ಕೋಹಾಲ್ ಅಥವಾ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಎಥನಾಲ್ ಅಂತ ಕರೀತಾರೆ. ಸೊ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ ಎಥನಾಲ್ ಟು ಈಥೀನ್ ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಎಥನಾಲ್ ಟು ಈಥೀನ್ ಅಂದರೂ ಕೂಡ ಒಂದೇ, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೀನ್ ಅಂದರೂ ಕೂಡ ಒಂದೇ. ಅದು ಎಕ್ಸಾಂಪಲ್ ತೊಗೊಳೋದಾದರೆ ಪರ್ಟಿಕ್ಯುಲರ್ಗೆ ಈಥೈಲ್ ಆಲ್ಕೋಹಾಲ್ನೇ ತೊಗೊಳ್ತೀವಿ. ಸೊ ಇಟ್ ಇನ್ವಾಲ್ವ್ಸ್ 3 steps, 3 ಸ್ಟೆಪ್ಸನ್ನು ಇನ್ವಾಲ್ವ್ ಮಾಡುತ್ತೆ. ಸೊ ಅದರಲ್ಲಿ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಫಾರ್ಮೇಷನ್ ಆಫ್, ಫಸ್ಟ್ ಸ್ಟೆಪ್ ಈಸ್ ಕಾಲ್ಡ್ ನೋಡಿ ಇಲ್ಲಿ ದ ಫಸ್ಟ್ ಸ್ಟೆಪ್ ಮೆಕ್ಯಾನಿಸಮ್ ಈಸ್, ಇಟ್ ಇನ್ವಾಲ್ವ್ಸ್ 3 steps ಮೆಕ್ಯಾನಿಸಮ್. ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ದ ಫಸ್ಟ್ ಸ್ಟೆಪ್ ಈಸ್ ಕಾಲ್ಡ್ ಆಸ್ ದ formation of protonated alcohol. Formation of protonated alcohol. ಯಾವ ರೀತಿ ನೋಡಿ, ಫಸ್ಟ್ ಸ್ಟೆಪ್ ಸಿ ಬಿಡಿಸಿ ಬರೆಯುವುದಿಲ್ಲ. ನೋಡಿ ಎಚ್ ಎಚ್ ಸಿ ಎಚ್ ಆ್ಯಂಡ್ ಇಯರ್ ಓ ಮತ್ತು ಎಚ್. ದಿಸ್ ಇಸ್ ಕಾಲ್ಡ್ ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್. ದಿಸ್ ಇಸ್ ಫಸ್ಟ್ ಸ್ಟೆಪ್. ನೋಡಿ ಫಸ್ಟ್ ಸ್ಟೆಪ್ಪಲ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ದ ಎಥನಾಲ್. ನೋಡಿ ಜನರಲ್ ಆಗಿ ನಾನು ಹೇಳಿದ್ದೀನಿ, ಆಸಿಡ್ ಜನರಲಾಗಿ ಡಿಹೈಡ್ರೇಟಿಂಗ್ ಏಜೆಂಟ್ ಆಸಿಡನ್ನು ತೊಗೊಳ್ತಾರೆ. ಆಸಿಡ್ ಅಂತ ಹೇಳಿದ್ರೆ ನಾವೇ ಬರ್ತೀವಿ H+ ions. ದಿಸ್ ಇಸ್ ಕಾಲ್ಡ್ ಆಸ್ ದ H+ ions. ನೋಡಿ H+ ions. ನೋಡಿ ಈ ಮೆಕ್ಯಾನಿಸಮಲ್ಲಿ ಈ ರೀತಿ ಅಟ್ಯಾಕ್ ಮಾಡೋ ಚಾನಲ್. ಸೊ ದಿಸ್ ಫಸ್ಟ್ ಸ್ಟೆಪ್ ಇಸ್ ವೆರಿ ಫಾಸ್ಟ್ ಸ್ಟೆಪ್. ಇದು ರಿವರ್ಸಿಬಲ್ ಸೈನ್ನ ತೋರಿಸಿ. ದಿಸ್ ಇಸ್ ಕಾಲ್ಡ್ ಆಸ್ ದ ರಿವರ್ಸಿಬಲ್ ಸೈನ್. ದ ಫಸ್ಟ್ ಸ್ಟೆಪ್ ಇಸ್ ದ ಮೊದಲನೇ ಸ್ಟೆಪ್ಪು ಭಾಳ ಫಾಸ್ಟ್ ಆಗಿರುತ್ತೆ. ಸೊ ಏನು ಬರುತ್ತೆ ನೋಡ್ಕೊಳ್ಳಿ ಜನರಲಾಗಿ, ಇವ್ರಿಗೆ ಏನು ಬರುತ್ತೆ ಜನರಲಾಗಿ ಸಿ, here also H, C, H. Clear? ಈ H ಇಲ್ಲಿ ಬರ್ತದೆ ನೋಡ್ಕೊಳ್ಳಿ. This is O and here H, positive and here also H and here also H. ಇವು ಕೊಡ್ಬೋದು, ಇಲ್ಲ ಬೇಕಾದ್ರೆ. ಸೊ ಇಲ್ಲಿ ಏನಿದೆ ಎಲ್ಲ ಬೇಕಾದ್ರೆ ನನಗೆ ನೋಡ್ಕೊಳ್ಳಿ H ಅಂತ ಕೊಡಿ. ಇಲ್ಲಿ ಕೂಡ ಪ್ಲಸ್ ತೋರಿಸ್ಬೋದು, ತಪ್ಪೇನಿದೆ. ಈ ರೀತಿ ಪ್ಲಸ್ಸನ್ನು ಕೂಡ ತೋರಿಸ್ಬೋದು. ಸೊ ಇಲ್ಲ ಈ ಸ್ಟೆಪ್ಪಲ್ಲಿ ತೋರಿಸ್ಬೇಕಾದ್ರೆ ಈ ಡಾಟ್ ಕೂಡ ತೋರಿಸ್ಬೋದು, ಏನು ತಪ್ಪಿಲ್ಲ. ದಿಸ್ ಇಸ್ ಕಾಲ್ಡ್ ಎಸ್ ಪ್ಲಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ದಿಸ್ ಇಸ್ ಕಾಲ್ಡ್ ಆಸ್ ದ ಪ್ರೋಟೋನೇಟೆಡ್ ಆಲ್ಕೋಹಾಲ್. ದಿಸ್ ಇಸ್ ಕಾಲ್ಡ್ ಪ್ರೋಟೋನೇಟೆಡ್. ದಿಸ್ ಇಸ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಹೀಗೆ ಅಂತ ಹೇಳ್ತೀವಿ ನಾವು ಪ್ರೋಟೋನೇಟೆಡ್ ಆಲ್ಕೋಹಾಲ್. ಒಮ್ಮೂರು ದಿಸ್ ಕಾಲ್ಡ್ ಈಥೈಲ್ ಆಕ್ಸೋನಿಯಂ ಅಯಾನ್ ಅಂತ ಕೂಡ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ದ ಈಥೈಲ್ ಆಕ್ಸೋನಿಯಂ ಅಯಾನ್ ಅಂತ. ಸೊ ಈಥೈಲ್ ಆಕ್ಸೋನಿಯಂ ಅಯಾನ್. ಸೊ ದಿಸ್ ಇಸ್ ಫಾರ್ ದ ಫಸ್ಟ್ ಸ್ಟೆಪ್. ನೋಡಿ ಇದು ಮೊದಲನೇ ಸ್ಟೆಪ್ ಮೆಕ್ಯಾನಿಸಮ್. ಇಷ್ಟು ಬಂದರೆ ವಿಲ್ ಗೆಟ್ 1 mark. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಮೆಕ್ಯಾನಿಸಮ್. ಕ್ಲಿಯರ್? ಇದು ಮೊದಲನೇ ಸ್ಟೆಪ್ ಮೆಕ್ಯಾನಿಸಮ್, ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಮೆಕ್ಯಾನಿಸಮ್ ಇದೆಯಲ್ಲ, ದ ಸೆಕೆಂಡ್ ಸ್ಟೆಪ್ ಈಸ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್. ದ ಸೆಕೆಂಡ್ ಸ್ಟೆಪ್ ಮೆಕ್ಯಾನಿಸಮ್ ಇಸ್ ದ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್. ನೋಡಿ ಇಲ್ಲಿ ಇದು ಫಸ್ಟ್ ಸ್ಟೆಪ್ ಆಯಿತು. ಎರಡನೇ ಸ್ಟೆಪ್ ಇದೆಯಲ್ಲ, ಸೆಕೆಂಡ್ ಸ್ಟೆಪ್ ಈಸ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್. ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್. ನೋಡಿ ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್ ಅದರಲ್ಲಿ ತೊಗೊಳ್ತಾರೆ. ಸಿ ಎಚ್ ಎಚ್ ಎಚ್. ಓಕೆ ನೋಡಿ ಇಲ್ಲಿ
ಇದರಲ್ಲಿ ಸಿ ಎಚ್ ಎಚ್ ಓ ಎಚ್ ಎಚ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್. ಸೊ ದಿಸ್ ಸ್ಟೆಪ್ ಇಸ್ ಸ್ಲೋ ಸ್ಟೆಪ್. ದಿಸ್ ಸ್ಟೆಪ್ ಇಸ್ ದ ಸ್ಲೋ ಸ್ಟೆಪ್. ಸೊ ಈ ಪೋರ್ಷನ್ಸಲ್ಲಿ ಏನಾಗುತ್ತಪ್ಪ ಅಂದರೆ ದಿಸ್ ವಾಟರ್ ಮಾಲಿಕ್ಯೂಲ್ ಶಿಫ್ಟ್ ನೋಡಿ H2O ಪೂರ ಕನ್ವರ್ಟ್ ಆಗಿ H2O ಇಲ್ಲಿಂದ ಹೊರಗೆ ಹೋಗುತ್ತೆ. ಜನರಲಾಗಿ ವಾಟರ್ ಮಾಲಿಕ್ಯೂಲ್ ಏನಾಗುತ್ತಪ್ಪ ಅಂತಂದರೆ ಇಲ್ಲಿಂದ ಶಿಫ್ಟ್ ಆಗುತ್ತೆ. ಜನ ನೋಡ್ಕೊಳ್ಳಿ ಜನರಲಾಗಿ ಸಿ ಎಚ್ ಮೀನ್ಸ್ ಎಲಿಮಿನೇಟ್ ಆಗುತ್ತೆ ವಾಟರ್ ಮಾಲಿಕ್ಯೂಲ್ ಎಚ್ and here also H and here also H. This carries positive charge. This is called carbocation. So carbon bearing ಅಥವಾ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಇಸ್ ಕಾಲ್ಡ್ as the carbocation. ಸೊ ಕಾರ್ಬನ್ನಿನ ಮೇಲ್ಭಾಗದಲ್ಲಿ ಪಾಸಿಟಿವ್ ಚಾರ್ಜ್ ಇರೋದನ್ನ ಕಾರ್ಬೋಕ್ಯಾಟೈನ್ ಅಂತ ಕರೀತಾರೆ. ಅದೇ ಏನಾದರೂ ನೆಗೆಟಿವ್ ಚಾರ್ಜ್ ಇರೋದನ್ನ ಕಾರ್ಬ್ ಆನಯಾನ್ ಅಂತ ಕೂಡ ಕರೀತಾ ಹೋಗ್ತಾರೆ. ಜನರಲಾಗಿ ಈ ಪಾಯಿಂಟ್ ನಿಮ್ಗೆ ಗೊತ್ತಿರಲಿ. ಏನಂತ ಕರೀತಾರಪ್ಪ ಅಂದರೆ ದ ಕಾರ್ಬನ್ ಆಟಮ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್ ಇಸ್ ಕಾಲ್ಡ್ ಕಾರ್ಬೋಕ್ಯಾಟೈನ್. ಸೊ ಕಾರ್ಬನ್ ಆಟಮ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್ ಇಸ್ ಕಾಲ್ಡ್ as the ಕಾರ್ಬ್ ಆನಯಾನ್ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ರಿಮೈನಿಂಗ್ ವಿಲ್ ಬಿ ಏನಾಗ್ತದೆ ಈಗ H2O ವಾಟರ್ ಮಾಲಿಕ್ಯೂಲ್. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ನೋಡಿ ಇದು ಒಂದನೇ ಸ್ಟೆಪ್ಪು, ಇದು ಎರಡನೇ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪು ಫಾರ್ಮೇಷನ್ ಆಫ್ ಪ್ರೊಟೋನೇಟೆಡ್ ಆಲ್ಕೋಹಾಲ್, ಸೆಕೆಂಡ್ ಸ್ಟೆಪ್ಪು ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್ ಅಂತ ಕರಿತೀವಿ. ಸೊ ಇನ್ನೊಂದು ಸ್ಟೆಪ್ ಇದೆ, ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ದ ಲಾಸ್ಟ್ ಸ್ಟೆಪ್ ಈಸ್ ಎಲಿಮಿನೇಷನ್ ಆಫ್ ಪ್ರೋಟಾನ್ ಅಂತ ಬರುತ್ತೆ. ದ ಲಾಸ್ಟ್ ದಿಸ್ ಇಸ್ ಥರ್ಡ್ ಸ್ಟೆಪ್ ಏನಿದೆಯಲ್ಲ, ಸೊ ಮೂರನೇ ಸ್ಟೆಪ್ ಇದೆ, ಇದು ನಡೆಸ್ಕೊಡ್ತಿದ್ದಲ್ಲ ಇಲ್ಲಿ. ದ ಥರ್ಡ್ ಸ್ಟೆಪ್ ಇಸ್ ಕಾಲ್ಡ್ ಎಲಿಮಿನೇಷನ್ ಆಫ್ ಥರ್ಡ್ ಸ್ಟೆಪ್. ಫಸ್ಟ್ ಕ್ಲಿಯರ್ ಆಯಿತು. ಸೊ ಥರ್ಡ್ ಸ್ಟೆಪ್ ಮೂರನೇ ಸ್ಟೆಪ್ಪು ಎಲಿಮಿನೇಷನ್ ಆಫ್ ಪ್ರೋಟಾನ್. ಎಲಿಮಿನೇಷನ್ ಆಫ್ ಪ್ರೋಟಾನ್ ನೋಡಿ, ಎಲಿಮಿನೇಷನ್ ಆಫ್ ಪ್ರೋಟಾನ್ ಬಂದಿದೆ ಬಟ್ ಹೈಡ್ರೋಜನ್ ಸೇಮ್ ನೋಡಿ ಇದೆಲ್ಲ ಇಲ್ಲಿ ಬರ್ಕೊಂಡು ಎಚ್ ದಿಸ್ ಆಲ್ಸೋ ಎಚ್ ಎಚ್ ಸಿ ಎಚ್ ಆ್ಯಂಡ್ ದಿಸ್ ಇಸ್ ಪಾಸಿಟಿವ್ ಜನರಲ್. ದ ಎಲಿಮಿನೇಷನ್ ಆಫ್ ಯಾವುದು ಪ್ರೋಟಾನ್ ಕ್ಲಾಸ್ ಬರೆಯುವಾಗ ವೆರಿ ಕ್ಲಿಯರ್ ನೋಡಿ. ಎಲಿಮಿನೇಷನ್ ಮಾಡಿ ಇದು ಇಲ್ಲಿ ಶಿಫ್ಟ್ ಆಯಿತು, ಈ ಹೆಚ್ಚು ಹೊರಗೆ ಹೋಗುತ್ತೆ. ಸಿಂಗಲ್ ಬಾಂಡ್ ವಿಲ್ ಬಿಕಮ್ಸ್ ಡಬಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಹಿಯರ್ ಆಲ್ಸೋ ಗೆಟ್ H and here also H ನೋಡಿ ಇಲ್ಲಿ H plus remaining will be H plus ಹೊರಗೆ ಹೋಯ್ತು. ರಿಮೈನಿಂಗ್ ವಿಲ್ ಬಿ ಏನು ಬರುತ್ತೆ H plus. This is called as the elimination of proton. This compound is called as the ethene. So this also carries 1 mark. ಕ್ಲಿಯರ್ ಆಯ್ತಾ? 3 ಸ್ಟೆಪ್ಪಿಗೆ 3 ಮಾರ್ಕ್ಸ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್. ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಫಾರ್ 3 ಮಾರ್ಕ್ಸ್. ಸೊ 3 ಮಾರ್ಕ್ಸಿಗೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಮೆಕ್ಯಾನಿಸಮ್. ಇದನ್ನು ಎಕ್ಸಾಮಲ್ಲಿ ಭಾಳ ಸಲ ಕೇಳ್ತಾ ಇರ್ತಾರೆ. ಕ್ಲಿಯರ್? ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥಿನ್. ರೈಟ್ ದ 3 ಸ್ಟೆಪ್. ರೈಟ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಫಾರ್ ದ ಕನ್ವರ್ಷನ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥಿನ್ ಅಂತ ಕೇಳ್ತಾರೆ. ಮೊದಲನೇ ಸ್ಟೆಪ್ಪು ಫಾರ್ಮೇಷನ್ ಆಫ್ ಪ್ರೊಟೋನೇಟೆಡ್ ಆಲ್ಕೋಹಾಲ್, ಎರಡನೇದು ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್, ಮೂರನೇದು ಎಲಿಮಿನೇಷನ್ ಆಫ್ ಪ್ರೋಟಾನ್ ಅಥವಾ ಲಾಸ್ ಆಫ್ ಪ್ರೋಟಾನ್ ಅಂತ ಕೂಡ ಕರಿತಾ ಹೋಗ್ತಾರೆ ಜನರಲ್ಲಾಗಿ. ಈ 3 ಸ್ಟೆಪ್ಸನ್ನ ನೆನಪಿಟ್ಕೊಳ್ಳಿ. ರಿಯಾಕ್ಷನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ರಿಯಾಕ್ಷನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ರಿಯಾಕ್ಷನ್ ಇಂಪಾರ್ಟೆಂಟ್ ಏನಲ್ಲ, ರಿಯಾಕ್ಷನ್ಸ್ ನೀವೇನು ಬರೆಯೋದು ಬೇಕಲ್ಲ. ಸೊ ಡೈರೆಕ್ಟಾಗಿ 3 ಸ್ಟೆಪ್ಸನ್ನ ಕೇಳ್ತಾರೆ ಅವರು. ಈ 3 ಸ್ಟೆಪ್ಸನ್ನ ಬರೆದ್ರೆ ವೆಲ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್. ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಮೆಕ್ಯಾನಿಸಮ್ನ ಸೊ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಂಡು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದನ್ನು ವೆರಿ ಈಸಿಯಾಗಿದೆ. ಬರೆಯುವಾಗ ಯಾವುದೇ ಕಾರಣಕ್ಕೂ ಚಾರ್ಜ್ಗಳು ಮಿಸ್ ಮಾಡಬಾರ್ದು. ಚಾರ್ಜ್ ಮಿಸ್ ಆದರೆ ಮಾರ್ಕ್ಸ್ ಕೊಡೋಲ್ಲ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರಿತಾ ಇರ್ತೀರಾ, ಸರ್ ಎಷ್ಟು ನೀಟಾಗಿ ಮೆಕ್ಯಾನಿಸಮ್ ಬರ್ತೀನಿ ಸರ್, ಇಲ್ಲಿ ನಾನು ಪ್ಲಸ್ ಬರೆದಿಲ್ಲ ಅಂದರೆ ಮಾರ್ಕ್ಸ್ ಕೊಡೋಲ್ಲ. ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪ್ಲಸ್ ಬರೆದಿಲ್ಲ ಅಂದರೆ ಕಾರ್ಬೋಕ್ಯಾಟೈನ್ ಆಗಲ್ಲ ಜನರಾಗಿ. ಹಾಗಾಗಿ ಪೂರಾ ಬರ್ದಿಲ್ಲ ಸರ್, ಪ್ಲಸ್ ಬರೆದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ 0 ಮಾರ್ಕ್ಸ್ ಸಿಗುತ್ತೆ. ಅದಕ್ಕೋಸ್ಕರ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಚಾರ್ಜ್ ಭಾಳ ಇಂಪಾರ್ಟೆಂಟ್. ಪ್ಲಸ್ಸು ಮತ್ತು ಮೈನಸ್ ಬರೆಯೋದು ಕೇರ್ಫುಲ್ಲಾಗಿ ಬರೆಯಬೇಕು. ಚಾರ್ಜಸ್ಗಳು ಏನಾದರೂ ಮಿಸ್ಪ್ಲೇಸ್ ಆದರೆ ಇಲ್ಲಿ ಬರೆಯೋ ಚಾರ್ಜ್ ಇಲ್ಲಿ ಬರೆಯೋದು, ಆ ಥರ ಮಿಸ್ಪ್ಲೇಸ್ ಆದರೆ ಅದು ಚಾರ್ಜಸ್ಗಳು ಬರೆಯೋದು ಮರೆತು ಬಿಟ್ಟರೆ ಮಾರ್ಕ್ಸ್ ಖಂಡಿತ ಸಿಗೋಲ್ಲ. ಚಾರ್ಜಸ್ ಕಂಪಲ್ಸರಿ ಬರೀಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ಚಾರ್ಜಸ್ಗಳು ಮತ್ತು ಈ ಸೈನ್ಗಳು ಕೂಡ ಅಷ್ಟೇ, ರಿವರ್ಸಿಬಲ್ ಸೈನ್ ಈ ರೀತಿ ಇದ್ದರೆ ಅದು ಈ ರೀತಿ ಬಂದಾಗೇನಿದ್ದು ಆ್ಯರೋ ಮಾರ್ಕ್, ಇವನ್ನೆಲ್ಲ ನೀಟಾಗಿ ನೋಡಿಕೊಂಡು ಇದನ್ನು ಚೆನ್ನಾಗಿ ಒಂದು 5 ಸಲ 10 ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ಮೆಕ್ಯಾನಿಸಮ್ಸ್ಗಳೆಲ್ಲ ಹೇಳಿದ್ದೀನಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಈಕ್ವೇಷನ್ಸ್ ಬ್ಯಾಲೆನ್ಸ್ ಆಗಬೇಕು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಈಕ್ವೇಷನ್ಸ್ಗಳು ಕಂಪಲ್ಸರಿ ಬ್ಯಾಲೆನ್ಸ್ ಮಾಡಲೇಬೇಕು. ಅಲ್ಲಿ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್ಸ್ಗೆ ಮಾರ್ಕ್ಸ್ ಸಿಗೋಲ್ಲ. ಸೊ ಇಲ್ಲೂ ಕೂಡ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಚಾರ್ಜ್ ಇಸ್ ಮಸ್ಟ್. ಅಲ್ಲಿ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ತಾವೇನು ಮೆನ್ಷನ್ ಮಾಡದೇ ಇದ್ದರೆ ಸೊ ಖಂಡಿತವಾಗ್ಲೂ ಮಾರ್ಕ್ಸ್ ಸಿಗೋ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜನ್ನು ಮೆನ್ಷನ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಬಿಟ್ಟು ಮೆಕ್ಯಾನಿಸಮ್ ಬರೆಯೋಕ್ಕಾಗಲ್ಲ. ಈ 3 ಸ್ಟೆಪ್ಸನ್ನು ಸ್ವಲ್ಪ ನೋಡ್ಕೊಳ್ಳಿ, ಅಟ್ಲೀಸ್ಟ್ ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಡೀ ಕೆಮಿಸ್ಟ್ರಿಯಲ್ಲಿ 4 ಮೆಕ್ಯಾನಿಸಮ್ ಇದೆ, ಇದು 3ನೇ ಮೆಕ್ಯಾನಿಸಮ್ಮು.
ಎರಡನ್ನು ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಒಂದು ಕಡೆ ಲಿಸ್ಟ್ ಔಟ್ ಮಾಡ್ಕೊಂಡು ತಾವು ಕುತ್ಕೊಂಡು ಮನೇಲಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ಭಾಳ ಈಸಿಯಾಗಿ ಬರುತ್ತೆ, ಏನು ಕಷ್ಟ ಏನಾಗಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ದಟ್ಸ್ ಆಲ್. ಇಲ್ಲಿಗೆ ಇದು ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೀನ್ ಕಂಪ್ಲೀಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಆಲ್ಕೋಹಾಲ್ ಚಾಪ್ಟರ್. ಆಲ್ಕೋಹಾಲಲ್ಲಿ ಲಾಸ್ಟ್ ಕಾನ್ಸೆಪ್ಟಿಗೆ ಬರ್ತಾ ಇದ್ದೀನಿ. ದಟ್ ಇಸ್ ಕಾಲ್ಡ್ ಐಡೆಂಟಿಫಿಕೇಷನ್ ಆಫ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್. ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ? ನೆಕ್ಸ್ಟ್ ಕಾನ್ಸೆಪ್ಟ್ ಐಡೆಂಟಿಫಿಕೇಷನ್ ಆಫ್ ದ ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಐಡೆಂಟಿಫಿಕೇಷನ್. ಐಡೆಂಟಿಫಿಕೇಷನ್ ಆಫ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್. ಐಡೆಂಟಿಫಿಕೇಷನ್ ಆಫ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್. ಇಲ್ಲಿ ನೋಡಿ, ಹೌ ಟು ಐಡೆಂಟಿಫೈ. ಸೊ ದಿಸ್ ಐಡೆಂಟಿಫಿಕೇಷನ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಟರ್ಷರಿ ಆಲ್ಕೋಹಾಲ್ಸ್ ಬೈ ಯೂಸಿಂಗ್ one important reagent is there. That reagent is Lucas reagent. Lucas reagent ಅನ್ನು ಬಳಸಿಕೊಂಡು ಇದನ್ನು ಐಡೆಂಟಿಫೈ ಮಾಡ್ತಾರೆ. It is called Lucas reagent. Lucas reagent test ಅಂತ ಕೂಡ ಕರೀತಾರೆ. ಅದರಲ್ಲಿ Lucas reagent ಅಂತ ಕೂಡ ಹೇಳ್ತೀವಿ. ಅದನ್ನು ಬರೆಯುವಾಗ Lucas reagent test. So what is Lucas reagent? ನೆನ್ಪಿಟ್ಟು ಮಾಡ್ಕೊಳ್ಳಿ ನೀವು. ನಾನು ಪ್ರೀವಿಯಸ್ ಕ್ಲಾಸ್ ಆಲೋ ಆಲ್ಕೆನ್ಸ್ ಹೇಳುವಾಗ ಆ ಲೂಕಾಸ್ ರಿಯೇಜೆಂಟ್ ಅಂದರೆ ಏನಂತ ಹೇಳಿದ್ದೀನಿ ನೋಡಿ. ಲೂಕಾಸ್ ರಿಯೇಜೆಂಟ್ ಅಂದರೆ ಏನು? ಲೂಕಾಸ್ ರಿಯೇಜೆಂಟ್ ಈಸ್ ಎ ಮಿಕ್ಸ್ಚರ್ ಆಫ್ ಆ್ಯನ್ಹೈಡ್ರಸ್ ZnCl2 and concentrated hydrochloric acid. ಫಸ್ಟ್ ಈ ಪಾಯಿಂಟ್ ಗೊತ್ತಿರಲಿ. ಲೂಕಾಸ್ ರಿಯೇಜೆಂಟ್ ಈಸ್ ಎ ಮಿಕ್ಸ್ಚರ್ ಆಫ್ ಆ್ಯನ್ಹೈಡ್ರಸ್ zinc chloride plus concentrated hydrochloric acid. So this mixture is called as the Lucas reagent. What is the Lucas reagent? ಈ Lucas reagent ತಗೊಂಡು ಒಂದು ಪ್ರಾಸೆಸ್ ಕೂಡ ಬರುತ್ತೆ. ದಟ್ ಪ್ರಾಸೆಸ್ ಕಾಲ್ಡ್ ಗ್ರೂಸ್ ಪ್ರೋಸೆಸ್ ಅಂತ ಕೂಡ ನಾನು ಹೇಳಿದ್ದೀನಿ. ಅಲ್ಲಿ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೆನ್ಸ್ ಫ್ರಮ್ ಆಲ್ಕೋಹಾಲ್ಸನ್ನು ಬಳಸ್ಕೊಂಡು ಹ್ಯಾಲೋ ಆಲ್ಕೆನ್ಸ್ನ ಪ್ರಿಪೇರ್ ಮಾಡುವಾಗ ಲೂಕಾಸ್ ರಿಯೇಜೆಂಟನ್ನು ಬಳಸ್ಕೊಳ್ತಾರೆ. ಆ ಲೂಕಾಸ್ ರಿಯೇಜೆಂಟನ್ನು ಕಾಂಪೋಸಿಷನ್ ಏನಪ್ಪ ಅಂತ ಹೇಳಿದ್ರೆ ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡು ಮತ್ತು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ಡು ಎರಡು ಕ್ಲಿಯರಾಗಿ ಗೊತ್ತಿರಲಿ. ಅದರ ಜೊತೆಗೆ ಅಲ್ಲಿ ಬರ್ತಕ್ಕಂಥ ಪ್ರಾಸೆಸ್ ಇದೆಯಲ್ಲ, ದ್ಯಾಟ್ ಪ್ರಾಸೆಸ್ ಕಾಲ್ಡ್ ಆಸ್ ಅ ಗ್ರೋಸ್ ಪ್ರೋಸೆಸ್ ಅಂತ ಕೂಡ ನಾವು ಹೇಳಿದ್ದೇವೆ. ಸೊ ಗ್ರೋಸ್ ಪ್ರೋಸೆಸ್ ಅಂತ ಕೂಡ ನಾನು ಆಲೋ ಆಲ್ಕೆನ್ಸ್ ಟಾಪಿಕಲ್ಲೂ ಕೂಡ ನಮಗೆ ಹೇಳಿದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಅದನ್ನು ನೆನಪು ಮಾಡ್ಕೊಳ್ಳಿ, ಕ್ಲಿಯರ್. ಸೊ ಹಾಗಾಗಿ ಲೂಕಾಸ್ ರಿಯೇಜೆಂಟನ್ನು ಬಳಸ್ಕೊಂಡ್ಬಿಟ್ಟು ಐಡೆಂಟಿಫೈ ಮಾಡಬೇಕು. ಟರ್ಷರಿ ಆಲ್ಕೋಹಾಲ್ ಅಂದರೆ ಏನು, ಪ್ರೈಮರಿ ಅಂದರೆ ಏನು, ಮತ್ತು ಸೆಕೆಂಡರಿ ಅಂದರೆ ಏನು ಅಂತ ನೋಡಿ. ಲೂಕಾಸ್ ರಿಯೇಜೆಂಟನ್ನು ತೊಗೊಂಡು ಭಾಳ ಕ್ಲಿಯರಾಗಿ ಹೇಳ್ತಾರೆ. ಲೂಕಾಸ್ ರಿಯೇಜೆಂಟ್ ಅಂದರೆ ಏನಪ್ಪ? ಏನಲ್ಲ ಈ ಲೂಕಾಸ್ ರಿಯೇಜೆಂಟ್ ಅಂತ ಹೇಳಿದ್ರೆ ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಪ್ಲಸ್ ಕಾನ್ಸಂಟ್ರೇಟೆಡ್ HCl. ಓಕೆ, ಸೊ ಈ ರೀತಿ ನಾವು ಡಿಸ್ಟಿಂಗ್ವಿಷ್ ಮಾಡೋದಾದರೆ ವೆರಿ ಕ್ಲಿಯರ್ ಡಿಸ್ಟಿಂಗ್ವಿಷ್ ಮಾಡ್ಬೋದು. ಸೊ ಇಯರ್ ಆಲ್ಸೋ ಡಿಸ್ಟಿಂಗ್ವಿಷ್ ಇಯರ್ ಆಲ್ಸೋ. ಓಕೆ, ಕೊಟ್ಟಿರ್ತಕ್ಕಂಥ ಯಾವುದು ಆರ್ಗ್ಯಾನಿಕ್ ಕಾಂಪೌಂಡ್ ಆಲ್ಕೋಹಾಲ್ಸ್, ಅದನ್ನು ಈಗ ಆಲ್ಕೋಹಾಲ್ಸ್ ಕೊಟ್ಟಿದ್ದಾರೆ. ಆ ಆಲ್ಕೋಹಾಲ್ಸ್ಗಳು ಟರ್ಷರಿ ಅಂದರೆ ಯಾವುದು, ಸೆಕೆಂಡ್ರಿ ಹೇಗೆ ಐಡೆಂಟಿಫೈ ಮಾಡ್ತೀರಾ, ಪ್ರೈಮರಿ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇಲ್ಲಿ ಬರ್ಕೊಂಡ್ಬಿಡಿ ನೋಡಿ. ದಿಸ್ ಇಸ್ ಕಾಲ್ಡ್ ಟರ್ಷರಿ ಆಲ್ಕೋಹಾಲ್. ನೆನ್ಪಿಟ್ಟು ದಿಸ್ ಇಸ್ ಕಾಲ್ಡ್ ಟರ್ಷರಿ ಆಲ್ಕೋಹಾಲ್. ನೋಡಿ 3 ಡಿಗ್ರಿ ಟರ್ಷರಿ ಅಂತ ಬರೆದಿದ್ದೀನಿ. ದಿಸ್ ಇಸ್ ಫಾರ್ ದ ಸೆಕೆಂಡರಿ ಆಲ್ಕೋಹಾಲ್. ದಿಸ್ ಇಸ್ ಫಾರ್ ಓಕೆ. ಸೊ ದಿಸ್ ಇಸ್ ಫಾರ್ ದ ಪ್ರೈಮರಿ ಆಲ್ಕೋಹಾಲ್. ರಿಮೆಂಬರ್, ಯಾವುದೇ ಕಾರಣಕ್ಕೆ ಯೂಸ್ ಮಾಡ್ಕೋಬೇಡಿ, ಕ್ಲಿಯರಾಗಿ ಹೇಳ್ತೀನಿ. ಅಂದರೆ ವೆನ್ ಆನ್ ಆಲ್ಕೋಹಾಲ್ ಈಸ್ ಟ್ರೀಟೆಡ್ ವಿತ್ ಲೂಕಾಸ್ ರಿಯೇಜೆಂಟ್, ಒಂದು ಟೆಸ್ಟ್ ಟ್ಯೂಬಲ್ಲಿ ಆಲ್ಕೋಹಾಲ್ನ ಹಾಕೊಂಡ್ಬಿಡೋದು. ಯಾವ ಆಲ್ಕೋಹಾಲ್ ನನಗೆ ಗೊತ್ತಿಲ್ಲ, ಅದಕ್ಕೆ ಲೂಕಾಸ್ ರಿಯೇಜೆಂಟನ್ನು ಹಾಕಿದಾಗ ಏನು ಬರುತ್ತೆ, ವಾಟ್ ಈಸ್ ದ ಅಬ್ಸರ್ವೇಷನ್, ವಾಟ್ ಯು ಆರ್ ಗೋಯಿಂಗ್ ಟು ಇನ್ಫರೆನ್ಸ್. ನೀವು ಪ್ರಾಕ್ಟಿಕಲ್ ಮಾಡ್ತಿರಲ್ಲ, ಟೆಸ್ಟು, ಅಬ್ಸರ್ವೇಷನ್ ಮತ್ತು ಇನ್ಫರೆನ್ಸ್ ಅಂತ ಮಾಡ್ತಾರೆ. ಅದೇ ರೀತಿ ಟೆಸ್ಟ್ ಕಾಲಮಲ್ಲಿ ಒಂದು ಟೆಸ್ಟ್ ಟ್ಯೂಬ್ ತೊಗೊಳೋದು, ಆ ಟೆಸ್ಟ್ ಟ್ಯೂಬಲ್ಲಿ ಗಿವನ್ ಆಲ್ಕೋಹಾಲ್ ಕಾಂಪೌಂಡ್ನ ತೊಗೊಂಡು ಅದಕ್ಕೆ ಲೂಕಾಸ್ ರಿಯೇಜೆಂಟನ್ನು ಹಾಕೊಂಡ್ಬಿಟ್ಟು ಶೇಕ್ ಮಾಡೋ ಜನ ಏನು ಬರುತ್ತೆ ನೋಡೋಣ. ಕ್ಲಿಯರ್. ಈಗ ಈ ಲೂಕಾಸ್ ರಿಯೇಜೆಂಟನ್ನು ನಾವೇನು ಮಾಡ್ತಿದ್ದೀವಪ್ಪ ಅಂತ ಹೇಳಿದ್ರೆ ಒಂದು ಆಲ್ಕೋಹಾಲೇ ಹಾಕಿದ್ವಿ. ಒಂದು ವೇಳೆ ಆ ಆಲ್ಕೋಹಾಲ್ ಏನಾದರೂ ಟರ್ಷರಿ ಆಗಿದ್ದರೆ ಏನು ಅಬ್ಸರ್ವೇಷನ್ ಬರುತ್ತೆ ಈ ಕಾರಣ. ಓಕೆ, ಸಪೋಸ್ ನಾವು ಮಾಡಿಬಿಟ್ವಿ, ಟೆಸ್ಟ್ ಟ್ಯೂಬ್ ತೊಗೊಂಡ್ವಿ, ಅದಕ್ಕೆ ಆಲ್ಕೋಹಾಲ್ ಹಾಕಿದ್ವಿ, ಅದಕ್ಕೆ ನಾವೇನು ಮಾಡ್ತೀವಿ, ಲೂಕಾಸ್ ರಿಯೇಜೆಂಟನ್ನು ಆ್ಯಡ್ ಮಾಡ್ತಿದ್ವಿ. ಅದೇನಾದರೂ ಟರ್ಷರಿ ಆಗಿದ್ದರೆ ಏನು ಅಬ್ಸರ್ವೇಷನ್ ಬರುತ್ತೆ, ಅದೇನಾದರೂ ಸೆಕೆಂಡರಿ ಆಗಿದ್ದರೆ ವಾಟ್ ಅಬ್ಸರ್ವೇಷನ್ ವಿ ಮೇ ಹ್ಯಾವ್ ಟು ಫೈಂಡ್, ಅದೇನಾದರೂ ಪ್ರೈಮರಿ ಆಗಿದ್ದರೆ ವಾಟ್ ಅಬ್ಸರ್ವೇಷನ್ ವಿ ಮೇ ಹ್ಯಾವ್ ಟು ಫೈಂಡ್, ಏನು ಅಬ್ಸರ್ವೇಷನ್ ಬರುತ್ತೆ. ಈಗ ನೋಡ್ತಾ ಹೋಗೋಣ. ಒಂದು ವೇಳೆ ಲೂಕಾಸ್ ರಿಯೇಜೆಂಟನ್ನ
ತಗೊಂಡು ಒಂದು ಟೆಸ್ಟ್ ಟ್ಯೂಬಲ್ಲಿ ಇರ್ತಕ್ಕಂಥ ಆಲ್ಕೋಹಾಲಿಗೆ ಆ್ಯಡ್ ಮಾಡಿದಾಗ ಇಮ್ಮಿಡಿಯೇಟ್ ಹಾಕಿದ ತಕ್ಷಣ ಏನಾದರೂ ಟರ್ಬಿಡಿಟಿ ಬಂತು ಅಂದರೆ, ಟರ್ಬಿಡಿಟಿ ಅಂದರೆ ನೊರೆ, ಫ್ರಾತ್, ಫೋಮ್ ಅಥವಾ ಪ್ರಿಸಿಪಿಟೇಷನ್, ಇಮ್ಮಿಡಿಯೇಟಾಗಿ ಪ್ರಿಸಿಪಿಟೇಷನ್ ಬಂತು ಅಥವಾ ಇಮ್ಮಿಡಿಯೇಟ್ ಟರ್ಬಿಡಿಟಿ ಬಂತು ಅಂದರೆ ದಟ್ ಆಲ್ಕೋಹಾಲ್ ಇಸ್ ಕಾಲ್ಡ್ ಆಸ್ ದ ಟರ್ಷರಿ ಆಲ್ಕೋಹಾಲ್. ನೋಡಿ ಹೇಳ್ತಾನೆ ನನಗೆ ಇಟ್ಸ್ ಕಾಲ್ಡ್ ಇಮ್ಮಿಡಿಯೇಟ್ ಟರ್ಬಿಡಿಟಿ, ಇಮ್ಮಿಡಿಯೇಟ್ ಟರ್ಬಿಡಿಟಿ, ಇಮ್ಮಿಡಿಯೇಟ್ ಟರ್ಬಿಡಿಟಿ ನೆನ್ಪಿಟ್ಕೊಳ್ಳಿ. ಸೊ ಆಲ್ಕೋಹಾಲ್ ಯಾವುದದು? ಸೊ ಲೂಕಾಸ್ ರಿಯೇಜೆಂಟ್ನ ಆ್ಯಡ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಏನಾದರೂ ಪ್ರೆಸಿಪಿಟೇಷನ್ ಟರ್ಬಿಡಿಟಿ ಬಂತು ಅಂದರೆ ದಟ್ ಆಲ್ಕೋಹಾಲ್ ಇಸ್ ಕಾಲ್ಡ್ ಆಸ್ ದ ಟರ್ಷರಿ ಆಲ್ಕೋಹಾಲ್. ನೆಕ್ಸ್ಟ್, ಸೊ ಹಾಕಿದ ತಕ್ಷಣ ಬರದೆ 5 ನಿಮಿಷ ಆದಮೇಲೆ ಬಂದರೆ, ಸೊ ಈ ಟರ್ಬಿಡಿಟಿ ಅಪಿಯರ್ಸ್ ಆಫ್ಟರ್ 5 ಮಿನಿಟ್ಸ್, ಇಮ್ಮಿಡಿಯೇಟ್ ಟರ್ಬಿಡಿಟಿ ಬಂದರೆ ಟರ್ಷರಿ. ಹಾಕಿ 5 ನಿಮಿಷ ಆದಮೇಲೆ ಪ್ರೆಸಿಪಿಟೇಷನ್ ಟರ್ಬಿಡಿಟಿ ಬಂತು ಅಂದರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಸೆಕೆಂಡರಿ. ಟರ್ಬಿಡಿಟಿ ಅಪಿಯರ್ಸ್ ಆಫ್ಟರ್ 5 ಮಿನಿಟ್ಸ್. ನೋಡಿ, ಸೊ ಇಮ್ಮಿಡಿಯೇಟ್ ಟರ್ಬಿಡಿಟಿ ಬಂದರೆ ಟರ್ಷರಿ. ಹಾಕಿ ಆಫ್ಟರ್ 5 ಮಿನಿಟ್ಸ್ 5 ನಿಮಿಷ ಆದಮೇಲೆ ಟರ್ಬಿಡಿಟಿ ಬಂತು ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ದ ಸೆಕೆಂಡರಿ. ಏನೂ ಬರಲಿಲ್ಲ, ಟರ್ಬಿಡಿಟಿ ಓನ್ಲಿ ಆನ್ ಹೀಟಿಂಗ್. ಹಾಕಿದ ತಕ್ಷಣ ಟರ್ಬಿಡಿಟಿ ಬರಲ್ಲ, ಹೀಟ್ ಮಾಡಿದ್ರೆ ಟರ್ಬಿಡಿಟಿ ಬರುತ್ತೆ ಅಂದರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪ್ರೈಮರಿ ಆಲ್ಕೋಹಾಲ್. ನೋಡಿ, ಪ್ರೈಮರಿ ಆಲ್ಕೋಹಾಲ್ಗೆ ಸೊ ನೋ ಟರ್ಬಿಡಿಟಿ ಜನರಲ್, ಟರ್ಬಿಡಿಟಿ ಓನ್ಲಿ ಆನ್ ಹೀಟಿಂಗ್. ಬರೀಬರಲಿ ಟರ್ಬಿಡಿಟಿ ಓನ್ಲಿ ಆನ್ ಹೀಟಿಂಗ್. Turbidity only on heating. So this is a distinguished test between primary and secondary and tertiary by using Lucas reagent. Okay, Lucas reagent ಅನ್ನು ಬಳಸಿಕೊಂಡು ಡಿಸ್ಟಿಂಗ್ವಿಷ್ ಮಾಡಿದ್ದೀವಿ, ಪ್ರೈಮರಿ ಯಾವುದು, ಸೆಕೆಂಡರಿ ಯಾವುದು, ಟರ್ಷರಿ ಯಾವುದು. ಈ ಕನ್ಕ್ಲೂಷನ್ ಬಂದ್ಬಿಡೋಣ. ಲೂಕಾಸ್ ರಿಯೇಜೆಂಟನ್ನು ಬಳಸ್ಕೊಂಡ ತಕ್ಷಣ ಫಾಸ್ಟಾಗಿ ರೆಸ್ಪಾನ್ಸ್ ಮಾಡ್ತಕ್ಕಂಥ ಆಲ್ಕೋಹಾಲ್ ಯಾವುದಪ್ಪ ಅಂತ ಹೇಳಿದ್ರೆ ಟರ್ಷರಿ ಆಲ್ಕೋಹಾಲ್. ಒಂದ್ಸಲ 2 ಮಾರ್ಕ್ಸ್ ಎಕ್ಸಾಮಲ್ ಕ್ವಶನ್ನ ಕೇಳಿದ್ದಾರೆ. ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್? ನೇಮ್ ದ ಆಲ್ಕೋಹಾಲ್ ವಿಚ್ ಈಸ್ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಆರ್ ವಿಚ್ ಈಸ್ ಫಾಸ್ಟರ್ಲಿ ರಿಯಾಕ್ಟೆಡ್ ವಿತ್ ದ ರಿಯೇಜೆಂಟ್ ಅಂತ ಹೇಳ್ತಾರೆ. ಆನ್ಸರ್ ಏನು ಬರೀಬೇಕು ಅದಕ್ಕೆ? ನೀವು anhydrous ZnCl2 plus concentrated series called Lucas reagent. Tertiary alcohol is immediately reacted. ಯಾಕೆ ಅಂತ ಹೇಳಿದರೆ, ಸೊ ಅದು ಆಲ್ಕೋಹಾಲಿಗೆ ಲೂಕಾಸ್ ರಿಯೇಜೆಂಟನ್ನು ಆ್ಯಡ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಪ್ರಿಸಿಪಿಟೇಟ್ ಬಂದರೆ ಅದು ಟರ್ಷರಿ. ಆಫ್ಟರ್ 5 ಮಿನಿಟ್ಸಿಗೆ ಟರ್ಬಿಡಿಟಿ ಬಂತು ಅಂದರೆ ಅದು ಸೆಕೆಂಡರಿ. ಟರ್ಬಿಡಿಟಿ ಅಪಿಯರ್ಸ್ ಓನ್ಲಿ ಆನ್ ಹೀಟಿಂಗ್. ಹಾಕಿದ ತಕ್ಷಣ ಟರ್ಬಿಡಿಟಿ ಬರಲ್ಲ, ಹೀಟ್ ಮಾಡಿದಾಗ ಮಾತ್ರ ಟರ್ಬಿಡಿಟಿ ಬರುತ್ತೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪ್ರೈಮರಿ ಆಲ್ಕೋಹಾಲ್. ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡಿಸ್ಟಿಂಗ್ವಿಶ್ ಟೆಸ್ಟ್ ಫಾರ್ ಆಲ್ಕೋಹಾಲ್ಸ್. ಆಲ್ಕೋಹಾಲಿಗೆ ಇರ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ಪ್ರಮುಖವಾದಂಥ ಐಡೆಂಟಿಫಿಕೇಷನ್ ಟೆಸ್ಟ್ ಯಾವುದಪ್ಪ ಅಂದರೆ ಲೂಕಾಸ್ ರಿಯೇಜೆಂಟ್ ಟೆಸ್ಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಈ ಲೂಕಾಸ್ ರಿಯೇಜೆಂಟ್ ಟೆಸ್ಟಲ್ಲಿ 3 ಆಲ್ಕೋಹಾಲ್ಸನ್ನು ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ನಾವು ಪ್ರೈಮರಿ, ಸೆಕೆಂಡರಿ ಟೆಸ್ಟ್ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಲೂಕಾಸ್ ರಿಯೇಜೆಂಟ್ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಪ್ರಿಸಿಪಿಟೇಟ್ ಅಪಿಯರ್ಸ್, ಇಮ್ಮಿಡಿಯೇಟ್ ಟರ್ಬಿಡಿಟಿ ಬಂದರೆ ಟರ್ಷರಿ. ಆಫ್ಟರ್ 5 ಮಿನಿಟ್ಸ್ ಟರ್ಬಿಡಿಟಿ ಅಪಿಯರ್ಸ್ ಇಸ್ ಕಾಲ್ಡ್ ಆಸ್ ದ ಸೆಕೆಂಡರಿ. ಸೊ ಟರ್ಬಿಡಿಟಿ ಅಪಿಯರ್ಸ್ ಆನ್ ಹೀಟಿಂಗ್, ಓನ್ಲಿ ಆನ್ ಹೀಟಿಂಗ್. ಟರ್ಬಿಡಿಟಿ ಹಾಕಿದ ತಕ್ಷಣ ಬರಲ್ಲ, ಹೀಟ್ ಮಾಡೋ ಟರ್ಬಿಡಿಟಿ ಬರುತ್ತೆ ಅಂತ ಹೇಳಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪ್ರೈಮರಿ ಆಲ್ಕೋಹಾಲ್ ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಹಾಗಿದ್ದರೆ ಲೂಕಾಸ್ ರಿಯೇಜೆಂಟ್ ಜೊತೆಗೆ ಭಾಳ ಫಾಸ್ಟಾಗಿ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗೋರು ಯಾರು? ಟರ್ಷರಿ ಆಲ್ಕೋಹಾಲ್. ಟರ್ಷರಿ ಆಲ್ಕೋಹಾಲ್ ಈಸ್ ಫಾಸ್ಟರ್ಲಿ ರೆಸ್ಪಾನ್ಸ್ ವಿತ್ ದ ಲೂಕಾಸ್ ರಿಯೇಜೆಂಟ್. ಇದೊಂದು ಪಾಯಿಂಟ್ ನೆನಪಿರಲಿ. ಲೂಕಾಸ್ ರಿಯೇಜೆಂಟ್ ಅಂದರೆ ಏನು, ಮತ್ತು ಯಾವ ಆಲ್ಕೋಹಾಲ್ ಫಾಸ್ಟರ್ ರಿಯಾಕ್ಟ್ ಆಗುತ್ತೆ, ಮತ್ತು ಯಾವ ರೀತಿ ಡಿಸ್ಟಿಂಗ್ವಿಷ್ ಮಾಡ್ತೀವಿ, ಇದನ್ನು ಕೇಳೋ ಚಾನ್ಸ್ ಇರುತ್ತೆ. ಇದೊಂದು ಪಾಯಿಂಟನ್ನು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅಂತ ದಟ್ಸ್ ಆಲ್. ಸೊ ಇಲ್ಲಿಗೆ ನಾವು ಆಲ್ಕೋಹಾಲ್ಸನ್ನು ಇರ್ತಕ್ಕಂಥ ಆಲ್ಕೋಹಾಲ್ಸ್ ಅಂದರೆ ಏನು, ಸೊ ಆಲ್ಕೋಹಾಲ್ಸ್ನ ಕ್ಲಾಸಿಫಿಕೇಷನ್ನು, ಆಲ್ಕೋಹಾಲ್ಸ್ನ ನಮನ್ಕ್ಲೇಚರು, ಆಲ್ಕೋಹಾಲ್ಸ್ನ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ಗಳು, ಆಲ್ಕೋಹಾಲ್ಸ್ನ ಫಿಸಿಕಲ್ಲು ಕೆಮಿಕಲ್ ಪ್ರಾಪರ್ಟೀಸ್ಗಳು, ಅದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಮೆಕ್ಯಾನಿಸಮು ಮತ್ತು ಒಂದು ಇಂಪಾರ್ಟೆಂಟ್ ಟೆಸ್ಟ್, ಐಡೆಂಟಿಫಿಕೇಷನ್ ಟೆಸ್ಟನ್ನು ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಇಲ್ಲಿಗೆ ಆಲ್ಕೋಹಾಲ್ ಟಾಪಿಕ್ ಕಂಪ್ಲೀಟ್ ಆಗಿದೆ. ಸೊ ಜಸ್ಟ್ ಅಂದರೆ ನಾವು ಆಲ್ಕೋಹಾಲ್ಸು, ಫಿನಾಲ್ಸ್, ಈಥರ್ಸ್ ಅಂತ ನಾವು 3 ಯೂನಿಟ್ಸನ್ನು ತೊಗೊಂಡಾಗ ಈಗ
ಆಲ್ಕೋಹಾಲ್ಸ್ ಟಾಪಿಕ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಜಸ್ಟ್ ನೀವು ರಿಕಾಲ್ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಅಷ್ಟೇ, ಸೊ ಆಲ್ಕೋಹಾಲ್ ಟಾಪಿಕ್ಸ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಂತ ಹೇಳಿದ್ರೆ ವಿಲ್ ಗೋ ಇನ್ ಟು ದ ಫಿನಾಲ್ಸ್. ನಾವು ಫಿನಾಲ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೀಗೆ ಫಿನಾಲ್ಸ್ ಅಂದರೆ ಏನು, ಫಿನಾಲ್ಸ್ನ ಯಾವ ರೀತಿ ಕ್ಲಾಸಿಫಿಕೇಷನ್ ಮಾಡ್ತೀವಿ, ಸೊ ಫಿನಾಲ್ಸ್ಗಳನ್ನ ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಫಿನಾಲ್ಸ್ಗಳು ಜನರಲ್ಲಾಗಿ ಅಂತ ಹೇಳುವಾಗ, ಆ ಫಿನಾಲ್ಸಲ್ಲಿ ಏನಾಗುತ್ತೆ ಜನರಲ್ಲಾಗಿ ವೆರಿ ಕ್ಲಿಯರ್. ಆಲಿಫ್ಯಾಟಿಕ್ ಬಂದರೆ ಏನು ಮತ್ತು ಅರೋಮ್ಯಾಟಿಕ್ ಬಂದರೆ ಏನು, ಇವೆಲ್ಲ ಕಾನ್ಸೆಪ್ಟ್ಸ್ಗಳನ್ನ ನಾವು ಕ್ಲಾರಿಫೈ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟು ಕ್ಲಾಸಲ್ಲಿ ನಾವು ಏನು ಸ್ಟಡಿ ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಅದು ಮೂವ್ ಆ್ಯಂಡ್ ನೆಕ್ಸ್ಟ್ ಈಸ್ ಫಿನಾಲ್ಸ್ ಅಂತ ಬರುತ್ತೆ ಜನರಲ್ಲಾಗಿ. ನೆಕ್ಸ್ಟ್ ಈಸ್ ಕಾಲ್ಡ್ ಅಂತ ಫಿನಾಲ್ಸ್ ಅಂತ ಕರಿತೀವಿ. ಇಲ್ಲಿ ಫಿನಾಲ್ಸ್ ಅಂದರೆ ಏನು, ಸೊ ಇದು ಕೂಡ ಹೈಡ್ರಾಕ್ಸಿಲ್ ಡೆರಿವೇಟಿವ್ಸ್ ಆಫ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ದ OH ಗ್ರೂಪ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಬೆನ್ಸಿನ್ ರಿಂಗ್. ಇದೆಲ್ಲದೂ ಕೂಡ ಇಲ್ಲೂ ಕೂಡ ಫಿನಾಲ್ಸಲ್ಲೂ ಕೂಡ ನಾವೇನು ಸ್ಟಡಿ ಮಾಡ್ತೀವಪ್ಪ ಅಂತ ಹೇಳಿದ್ರೆ ವಾಟ್ ಆರ್ ಫಿನಾಲ್ಸ್ ಅಂತ ಸ್ಟಡಿ ಮಾಡ್ತೀವಿ, ಕ್ಲಾಸಿಫಿಕೇಷನ್ ಆಫ್ ಫಿನಾಲ್ಸನ್ನು ಸ್ಟಡಿ ಮಾಡ್ತೀವಿ. ಅದಾದಮೇಲೆ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಫಿನಾಲ್ಸನ್ನು ಕೂಡ ಸ್ಟಡಿ ಮಾಡ್ತೀವಿ. ಸೊ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಫಿನಾಲ್ಸ್ ಆದಮೇಲೆ ಮತ್ತೆ ಹೋಗ್ತೀವಿ ನಾವು ಪ್ರಾಪರ್ಟೀಸ್ ಆಫ್ ಫಿನಾಲ್ಸ್ಗೆ ಹೋಗ್ತೀವಿ ಜನರಲ್ಲಾಗಿ. ಮತ್ತು ಅದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸಲ್ಲೂ ಕೂಡ ನಾವು ಸ್ಟಡಿ ಮಾಡ್ತೀವಿ. ಎರಡು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಬರ್ತವೆ ಇದರಲ್ಲಿ, ಒಂದು ಕೋಲ್ ಬೇಸ್ ರಿಯಾಕ್ಷನ್ ಮತ್ತೊಂದು ರೀಮನ್ ಟೀಮನ್ ರಿಯಾಕ್ಷನ್ ಅಂತ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಯೂನಿಟಲ್ಲಿ ಜನರಲಾಗಿ 3 ಕಾನ್ಸೆಪ್ಟ್ಸ್ನ ನಾವು ಕ್ಲಾರಿಫೈ ಮಾಡ್ಕೋಬೇಕು. ಆಲ್ಕೋಹಾಲ್ಸು, ಫಿನಾಲ್ಸ್ ಮತ್ತೊಂದು ಯಾವುದು ಈಥರ್ಸ್. ಇವತ್ತಿನ ಕ್ಲಾಸಲ್ಲಿ ಜಸ್ಟ್ ನಾವೇನ ಕಂಪ್ಲೀಟ್ ಮಾಡಿದ್ದೀವಪ್ಪ ಅಂತ ಹೇಳಿದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ದ ಆಲ್ಕೋಹಾಲ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫಿನಾಲ್ಸ್ನ ಸ್ಟಡಿ ಮಾಡ್ತಾ ಹೋಗೋಣ. ಆ ಫಿನಾಲ್ಸನ್ನ ನಾವು ಸ್ಟಡಿ ಮಾಡಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಫಿನಾಲ್ಸ್ ಟಾಪಿಕನ್ನು ತೊಗೊಳ್ತಾ ಹೋಗೋಣ. ಓಕೆ, ಸೊ ಅಷ್ಟು ನೋಡ್ಕೊಳ್ಳಿ. ಒಂದ್ಸಲ ಎಲ್ಲದೂ ನೀವು ರಿಕಾಲ್ ಮಾಡ್ಕೊಂಡು ಬನ್ನಿ. ಆಲ್ಕೋಹಾಲ್ಸಲ್ಲಿ ನಾನು ನಿಮಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ನಿಮಗೆ ಜನರಲ್ಲಾಗಿ ಅಂತ ಹೇಳಿದ್ರೆ ಮೆಕ್ಯಾನಿಸಮ್ನ ನಾನು ಫೋಕಸ್ ಮಾಡ್ಬೋದು. ಮೆಕ್ಯಾನಿಸಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಮೆಕ್ಯಾನಿಸಮ್ನ ತಾವು ಮರಿಬೇಡಿ. ಅದ್ರ ಜೊತೆ IUPAC ನೆನ್ಸ್ಗಳು ವೆರಿ ಇಯರ್, ಯಾಕಂದರೆ ಅಂತ ಬರುತ್ತೆ, ಅದನ್ನು ನಾವು ಟರ್ಮಿನಲ್ OL ಅಂತ ಮಾಡ್ತೀವಿ. ಆಲ್ಕೇನ್ ಬಿಕಮ್ಸ್ ಏನಾಯ್ತಲ್ಲಿಗೆ OL ಅಂತ ಬಂದರೆ ಮಾತ್ರ ಆಲ್ಕೋಹಾಲು, AL ಅಂತ ಬಂದರೆ ಅಂತ ಕರಿತೀವಿ, ಆಲ್ಡೇಡ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಅಲ್ಲೂ ಕೂಡ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಆಲ್ಕೋಹಾಲ್ಸ್ಗಳಲ್ಲಿ ಮತ್ತು ಯೂಸಸ್ ಆಫ್ ಆಲ್ಕೋಹಾಲ್ಸ್ ಅಂತಿತ್ತು, ಅದನ್ನು ಸಿಲೆಬಸ್ ರೆಡ್ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ಡಿಡಕ್ಟ್ ಮಾಡಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಆ ಟಾಪಿಕನ್ನು ನಾವು ಏನು ಮಾಡ್ತಾರಪ್ಪ ಎಲಿಮಿನೇಟ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಆಲ್ಕೋಹಾಲ್ಸ್ ಯೂಸಸ್ ನಾವು ಸ್ಟಡಿ ಮಾಡಲಿಕ್ಕೆ ಹೋಗಲ್ಲ ಜನರಲ್ಲಾಗಿ. ಸೊ ಕ್ಲಿಯರ್, ಇದು ನೋಡ್ಕೊಳ್ಳಿ. ಮೆಕ್ಯಾನಿಸಮ್ ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ. ಮೆಕ್ಯಾನಿಸಮ್ ಆಫ್ ಎಥನಾಲ್ ಟು ಈಥಿನ್ ಅಂತ ಮೆಕ್ಯಾನಿಸಮ್ ಇದೆಯಲ್ಲ, ಅದೊಂದು ಮೆಕ್ಯಾನಿಸಮು ಮತ್ತು ಡಿಸ್ಟಿಂಗ್ವಿಶ್ ಟೆಸ್ಟ್, ಇಷ್ಟು ನೋಡಿಕೊಂಡ್ರೆ ಸೊ ಮುಂದಿನ ಕ್ಲಾಸಲ್ಲಿ ಮೀನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫಿನಾಲ್ಸ್ ಸ್ಟಡಿ ಮಾಡೋಣ. ಫಿನಾಲ್ಸ್ ಅಂದರೆ ಏನು, ಫಿನಾಲ್ಸ್ ಅದನ್ನ ಕ್ಲಾಸಿಫಿಕೇಷನ್ನು ಮತ್ತು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಓಕೆ, ಅಷ್ಟು ನೋಡಿಕೊಂಡ್ರೆ ಸಾಕು. ಥ್ಯಾಂಕ್ ಯು.